ಪಲ್ಲವಿ ಯೂಟ್ಯೂಬ್ ಚಾನಲ್ ಸೆಕೆಂಡ್ ಡೇ ಏನಾಗುತ್ತೆ, ಹೆಂಗಿರುತ್ತೆ ಡೇ ಮೈ ಲೈಫ್ ಅಂತ ಇದರಲ್ಲಿ ತೋರಿಸ್ತೀನಿ. ಓಕೆ ಗಾಯ್ಸ್, ಗುಡ್ ಮಾರ್ನಿಂಗ್. ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಇತ್ತು. ವಾಶ್ರೂಮಲ್ಲೇ ಇದ್ದು ವಾಶ್ರೂಮಲ್ಲೇ ಬ್ರಷ್ ಮಾಡಿ ಬರಲ್ಲ. ಒಂದು ರೂಮ್ ಒಂದು ಹಾಲು ಎಲ್ಲ ಸುತ್ತಾಕ ಬ್ರಷ್ ಮಾಡ್ತಾನೇ ಇರೋದು. ಅದಕ್ಕೆ ಅಲ್ಲಿಗೂ ಹಿಂಗಿರೋದು. ಅಲ್ಲಿ ವಜ್ಜಿಸಿ ನಾನು ಬ್ರಷ್ ಮಾಡಿಲ್ಲ ಸುಮ್ಮನೆ ಬ್ರಷ್ ಮಾಡ್ತಾರೆ. ಸ್ನಾನ ಆಯಿತು. ಇವಾಗ ಸ್ಯಾರಿ ಹಾಕ್ಕೊಂಡು ಸ್ವಲ್ಪ ಹೇರ್ ಡ್ರೈ ಮಾಡಿಕೊಂಡು ಸ್ಯಾರಿ ಹಾಕ್ಕೊಂಡು ಎಕ್ಸಾಮ್ ಹೋಗೋದು. ಹಲೋ ಗೈಸ್, ನಾನು ಆಯಿತು. ಇವಾಗ ರೆಡಿ ಆಗಿ ಸ್ಯಾರಿ ಹಾಕ್ಕೊಂಡು ಸ್ವಲ್ಪ ತಿಂಡಿ ಮಾಡಿಕೊಂಡು ನಾನು ಹೋಗೋದು ಹೆಂಗೆ ನೋಡಿ ಎಕ್ಸಾಮ್ ಇರೋದಕ್ಕೆ ರೆಡಿಯಾಗಿ ಹೋಗ್ತೀನಿ. ಗೈಸ್, ಹೇರ್ ಡ್ರೈ ಸಿಗ್ತಾ ಇಲ್ಲ, ಕೈಗೆ ಹಾಕೋತೀವಿ. ಸ್ವಲ್ಪ 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 ತಿನ್ಕೊಂಡು ಇದರಲ್ಲಿ ಟವಲಲ್ಲೇ ಒರ್ಸ್ಕೊತೀನಿ. ಏನು ಮಾಡೋದು, ಸಿದ್ಧ ಇದ್ದಾಗ ನಾನು ಹುಡುಗ ಅಷ್ಟು ಪುರ್ಸೋತಿಲ್ಲ. ಟೈಮು ಆಯಿತು. ಸ್ಟಿಲ್ 9:10 ಆಗಿರಬೇಕು. ಎಕ್ಸಾಮ್ ಮುಗಿತ್ರ ಗೈಸ್ ಸಮಾಚಾರ. ಏನು ಟಿಫನ್ ಮಾಡಿದ್ರೆ ಗೊತ್ತಿಲ್ಲ. ಅತ್ತಿಗೆ ಅಮ್ಮ ಟಿಫನ್ ಮಾಡಿಕೊಂಡು ಒಂದು ಚೂರು ಮಾಡಿಕೊಂಡು ಹೋಗೋಣ ಅಂತ. ಹುಚ್ಚು ಬ್ಲೂ ಕಲರ್ ಹುಚ್ಚು, ಅದಕ್ಕೆ ಮ್ಯಾಚ್ ಆಗಲೇಬೇಕು ಅಂತ ನಾನು ಸಾಯ್ತಾ ಇರ್ತೀನಿ. ಯಾವುದಾದ್ರೂ ಮ್ಯಾಚ್ ಆದ್ರೇ ಇಷ್ಟ ನನಗೆ. ಹ್ಯಾಂಡ್ ಬ್ಯಾಗು ಅದು ಇದು ಎಲ್ಲ ಥರನೂ ಚೆನ್ನಾಗಿದೆ ಗೈಸ್. ಇದೇ ಸ್ಯಾರಿ ಹಾಕ್ಕೊಂಡೇ ಹೋಗ್ತೀನಿ. ಏನು ಮಾಡಲಿ, ಬ್ಲೌಸು ಇದೆ ಮ್ಯಾಚ್ ಆಗುತ್ತೆ ಇಲ್ಲ ಗೊತ್ತಿಲ್ಲ, ಆದರೂ ಅದೇ ಹಾಕೊಂಡು ಇನ್ನೀ ಏನೇನು ನೋಡಬೇಕು ಕಾಣೆ. ಪಚ್ಚಿ ಮಟ್ಟಿ ಬೊಮ್ಮಲ ಡೀಸೆಂಟ್ ಆಗಿರ್ಬೇಕಲ್ವಾ, ಅದಕ್ಕೆ ತಗೊಳ್ಳೆ. ಅವಳನ್ನ ಕ್ಯಾಚ್ ಮಾಡೋಣ ನಾನು. ಮಿಸ್ ಆಗೋಯ್ತು ಬಸ್ಸು, ಯಾವುದೋ ಪ್ರೈವೇಟ್ ಬಸ್ಸು. ಅಯ್ಯೋ, ಈ ಸ್ಯಾರಿಯಲ್ಲಿ ಆಗೋದೇ ಇಲ್ಲ ಗಾಯ್ಸ್. ಬಂದಿದ್ದೀನಿ. ವ್ಯಾನ್, ಸ್ಕೂಲ್ ವ್ಯಾನ್ ಸಿಗುತ್ತೆ ಅಂದರೆ ವ್ಯಾನೇ ಬರ್ತಿಲ್ವೇ, ಹೋಗ್ಬಿಟ್ಟಿದ್ದಾವ ಏನೋ. ಆದರೆ ನಾನು ಬೇಗನೆ ರೆಡಿ ಆದೆ ಗಾಯ್ಸ್. ಸ್ವಲ್ಪ ಅಷ್ಟೇ ತಾನೆ ಕ್ಯಾಚ್ ಮಾಡಿದ್ದು ನಾನು. ಫುಲ್ ಕಂಟಿನ್ಯೂಸ್ ಆಗಿ ಇಟ್ಕೊಂಡಿರಲಿಲ್ಲ ಬೇರೆ. ಮನೆಗೆ ಬಂದುಬಿಟ್ಟೆ. ಬೆಳಗ್ಗೆ ತುಂಬ ಇವಾಗ ಹಿಂಗಿದೆ. ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೋಗಿ ಎಲ್ಲನ್ನ ಇದ್ದು ನಮ್ಮ ಮನೆಗೆ ಬಂದು ಬೆಡ್ಡಲ್ಲಿ ಮೇಲೆ ಇದ್ದರೆ ಅದಷ್ಟು ನೆಮ್ಮದಿ ಯಾವುದೂ ಇರಲ್ಲ. ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಆದಷ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು, ಬಾಯ್ ಬಾಯ್. ಅಷ್ಟೇ.